Okay guys, we are half the way done and still 40 marks to grammar ನೋಡಬೇಕು. 40 equal weightage ಇದೆ. 40 marks literature ಗೆ 40 marks grammar ಗೆ. And you know what? Easy topics 26 marks ಇದೆ. Guys, you know what? We all have taken second PUC exam 1, mainly English. But we are unsatisfied by the marks which we got in the first exam. ಯಾಕೆ? Either we have got low marks or we have completely failed. NC ಅಂತ ಬರುತ್ತೆ ಅಲ್ವಾ? If you just think ಯಾಕೆ low marks ಬಂತು, ಯಾಕೆ ಫೇಲ್ ಆಯಿತು ಅಂತೆ, some primary reasons we get. ನಮಗೆ ಕ್ಲಾರಿಟಿ ಇರಲಿಲ್ಲ. We weren't knowing the most important questions and proper guidance ಇರಲಿಲ್ಲ. I just ask you a simple question. If you weren't having clarity, if you weren't knowing important questions and guidance, ಇದು ಎಲ್ಲ ಎಕ್ಸಾಮ್ 1ರಲ್ಲಿ ನಿಮ್ಮ ಹತ್ರ ಇಲ್ಲ ಅಂದರೆ ಎಕ್ಸಾಮ್ 2ಅಲ್ಲಿ ಇರುತ್ತಾ? ಆಬ್ವಿಯಸ್ಲಿ ನಾಟ್. ಸೊ ಏನಾಗುತ್ತೆ, ಅಗೇನ್ ಲೋ ಮಾರ್ಕ್ಸ್ ಅಥವಾ ಫೇಲ್ಡ್ ಇದು ಆಗಿಬಿಡುತ್ತೆ. ಆ್ಯಂಡ್ ವಿಲ್ ಬಿ ನೀಡ್ ಆಫ್ ರೈಟಿಂಗ್ ಎಕ್ಸಾಮ್ 3. ಅದು ಇರಬಾರ್ದು ಅಂತ ಇದು ವೀಡಿಯೋ ಮಾಡ್ತಾಯಿದ್ದೀನಿ. ಓಕೆನಾ? ನೋಡಿ, ಈ ಪರ್ಟಿಕ್ಯುಲರ್ ವೀಡಿಯೋದಲ್ಲಿ ಏನೇನು ಡಿಸ್ಕಸ್ ಮಾಡ್ತೀವಿ ಅಂದರೆ, ಐ ವಿಲ್ ಬಿ ಟೆಲಿಂಗ್ ಯು ದಿ ಚಾಪ್ಟರ್ ವೈಸ್ ರೋಮಿಯೋ ಜೂಲಿಯೆಟ್ನಿಂದ ವಾಟರ್ವರೆಗೂ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ವೈಸ್ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ವಿತ್ ಆನ್ಸರ್ಸ್ ಎಲ್ಲಿ ಸಿಗುತ್ತೆ ನಾನು ನಿಮಗೆ ಹೇಳ್ತೀನಿ. ಪಾಸಿಂಗ್ ಮತ್ತು ಸ್ಕೋರಿಂಗ್ ಎರಡು ಪ್ಯಾಕೇಜ್ ಡಿಸ್ಕಸ್ ಮಾಡೋಣ. ಮತ್ತು ನಮ್ಮ ಎಲ್ಲ ಪೇಪರ್ದು ಮೋಸ್ಟ್ ಇಂಪಾರ್ಟೆಂಟ್ 2 ಫಂಡಮೆಂಟಲ್ ಪಾರ್ಟ್ ಲಿಟ್ರೇಚರ್ ಆ್ಯಂಡ್ ಗ್ರಾಮರ್, ಇದು ಇನ್ಸೈಡರ್ ಟಿಪ್ಸ್ ಹೇಳ್ತೀನಿ. ಎಲ್ಲ ವೀಡಿಯೋ ಮುಗಿದಾದಮೇಲೆ ನಿಮ್ಮ ಸ್ಯಾಟಿಸ್ಫಿಕೇಷನ್ ಮತ್ತು ಮಾರ್ಕ್ಸ್ ಎರಡೇ ಗ್ಯಾರಂಟಿಡ್. Okay guys, I welcome you all to PUC Made Easy YouTube channel, learning the smarter way. Let's start with literature. See, literature ನಮಗೆ 40 ಮಾರ್ಕ್ಸ್ದು ಇದೆ. ಲಿಟ್ರೇಚರ್ ಏನಪ್ಪ ಅಂದರೆ ರೋಮಿಯೋ ಜೂಲಿಯೆಟ್ ಟಿಲ್ ವಾಟರ್, ಇದು 14 ಚಾಪ್ಟರ್ಸ್ ನಾವು ಲಿಟ್ರೇಚರ್ ಅಂತ ಹೇಳ್ತೀವಿ. ಲಿಟ್ರೇಚರಲ್ಲಿ ಕ್ವಶನ್ ಆನ್ಸರ್ಸ್ ಇದೆ 2 ಮಾರ್ಕ್, 3 ಮಾರ್ಕ್, 4 ಮಾರ್ಕ್ ಮತ್ತು MCQs. ಇದು ಎಲ್ಲ 40 ಮಾರ್ಕ್ಸ್ಗೆ ಆಗುತ್ತೆ. ಓಕೆ, 3 and 4 marks ಸಪ್ರೇಟ್ ಹೇಳ್ತೀನಿ ಮತ್ತು MCQs 2 ಮಾರ್ಕ್ದು ಲಾಸ್ಟಲ್ಲಿ ಹೇಳ್ತೀನಿ. ಸೊ ಮೇಕ್ ಶೋರ್ ಯು ಸಿ ದ್ಯಾಟ್. ಲೆಟ್ಸ್ ಬಿಗಿನ್ ವಿತ್ ದ ಫಸ್ಟ್ ಚಾಪ್ಟರ್. ನೋಡಿ, ಇಲ್ಲಿ ಸ್ವಲ್ಪ ಗಮನ ಬೇಕು. ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಅ ಬಿಟ್. ಇಫ್ ನಾಟ್, even if you watch the full video, you wouldn't get anything. This one first slide is very important and you quick little 1 or 2 minutes ಸ್ವಲ್ಪ ನೋಡಿ, ಟೈಮ್ ಆಗುತ್ತೆ. ಬಟ್ ಫ್ರಮ್ ಚಾಪ್ಟರ್ 2 to chapter 14 will go quickly. Let's start. ನೋಡಿ, ಫಸ್ಟ್ ಟಾಪಲ್ಲಿ ನೀವು ನೋಡಿದ್ರಿ ಈಸಿ ಅಂತ ಹಾಕಿದ್ದೀನಿ. ದ್ಯಾಟ್ ಮೀನ್ಸ್ ದಿಸ್ ಚಾಪ್ಟರ್ ಇಸ್ ಈಸಿ ಅಂತ ಪಾಸಿಂಗ್ ಸ್ಟೂಡೆಂಟ್ಸ್ಗೆ ತುಂಬ ಇಂಪಾರ್ಟೆಂಟ್ ಚಾಪ್ಟರ್, ಈಸಿ ಮಾಡಬಹುದು. ದ ಚಾಪ್ಟರ್ ವಿಚ್ ಐ ಹ್ಯಾವ್ ನೇಮ್ಡ್ ಆಸ್ ಡಿಫಿಕಲ್ಟ್, ಪಾಸಿಂಗ್ ಸ್ಟೂಡೆಂಟ್ಸ್ ಕ್ಯಾನ್ ಸ್ಕಿಪ್ ದೋಸ್ ಚಾಪ್ಟರ್. ದೆನ್ ವಿ ಹ್ಯಾವ್ ದಿ ಚಾಪ್ಟರ್ ನೇಮ್ ರೋಮಿಯೋ ಜೂಲಿಯೆಟ್ ಪೋಮ್, ದಿ ವಿಜುವಲ್ ರಿಪ್ರೆಸೆಂಟೇಷನ್ ಫಾರ್ ರೆಫರೆನ್ಸ್. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಪ್ರಿಯಾರಿಟಿ, ಸೆಕೆಂಡ್ ಪ್ರಿಯಾರಿಟಿ ಅದರಲ್ಲಿ ಏನಿದೆ, ದೋಸ್ ಆರ್ 3 and 4 mark questions. I have clubbed them together. Okay, I haven't separated them as 3 and 4 because they can be asked in either of the headings. 3 marks ದಲ್ಲಿನೂ ಕೇಳಬಹುದು, 4 marks ದಲ್ಲಿನೂ ಕೇಳಬಹುದು. One point. Another point is that I have divided in 2 categories. First priority, second priority anta. What does this mean? This means that the passing students should only focus on first priority questions. ಇದು ತುಂಬಾ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಕೇಳೋದು ಸಾಧ್ಯತೆ ಜಾಸ್ತಿ ಇದೆ ಅಂತ. ಸೆಕೆಂಡ್ priority ಕ್ವಶನ್ಸ್ ಕೇಳೋದಿಲ್ಲ ಅಂತ ಏನಿಲ್ಲ, ಇದನ್ನು ಕೇಳ್ತಾರೆ. ಬಟ್ ಜಸ್ಟ್ ಬಿಕಾಸ್ ಪಾಸಿಂಗ್ ಸ್ಟೂಡೆಂಟ್ಸ್ ಕಾನ್ ಡೂ ಅ ಲಾಟ್ ಆಫ್ ಸ್ಟಫ್, ಸೊ ಲರ್ನಿಂಗ್ ಫ್ಯೂ ಕ್ವಶನ್ಸ್ ಇಸ್ ಮೋರ್ ಇಂಪಾರ್ಟೆಂಟ್ ಫಾರ್ ದೆಮ್. ಆವರೇಜ್ ಮತ್ತು ಸ್ಕೋರಿಂಗ್ ಸ್ಟೂಡೆಂಟ್ಸ್ ಎಲ್ಲ ಓದಿದ್ರೆ ತುಂಬ ವಾಸಿ. ಓಕೆ, ಆ್ಯಂಡ್ ಒನ್ ಮೋರ್ ಥಿಂಗ್, ಇಫ್ ಯು ಸಿ ಹಿಯರ್, ದಿಸ್ ಸೆಕೆಂಡ್ ಕ್ವಶನ್ ಹ್ಯಾಸ್ ಆರ್ ಅಂದರೆ ಹೌ ಡಸ್ ಜೂಲಿಯೆಟ್ ಎಕ್ಸ್ಪ್ರೆಸ್ ಹರ್ ಲವ್ ಫಾರ್ ರೋಮಿಯೋ ಆ್ಯಂಡ್ ಹೌ ಡಸ್ ಜೂಲಿಯೆಟ್ ಇಮಾರ್ಟಲೈಸ್ ರೋಮಿಯೋ. ಇದು 2 ಕ್ವಶನ್ಗೆ ಸೇಮ್ ಆನ್ಸರ್. ಇಟ್ಸ್ ಜಸ್ಟ್ ಟ್ವಿಸ್ಟಿಂಗ್ ದಿ ಕ್ವಶನ್ ಇನ್ ಅ ಡಿಫ್ರೆಂಟ್ ಮ್ಯಾನರ್. ಈ ಥರ ಎಲ್ಲ ಚಾಪ್ಟರ್ಸ್ ಏನೇನಿದೆ, ಎಲ್ಲ ಪ್ರೆಸೆಂಟೇಷನ್, ಎಲ್ಲ 14 ಚಾಪ್ಟರ್ಸಲ್ಲಿ ಒಂದು ಕ್ವಶನ್ ಕ್ಯಾನ್ ಬಿ ಆಸ್ಕ್ಡ್ ಇನ್ 2, 3, 4, 5, ಈವನ್ ಮೋರ್ ದನ್ ದ್ಯಾಟ್ ಸಮ್ ಟೈಮ್ಸ್ ಇನ್ ಡಿಫ್ರೆಂಟ್ ಮೆಥಡ್ಸ್ ಕೇಳಬೇಕು. ಅದು ಮತ್ತು ಇದು ಎಲ್ಲ ಕ್ವಶನ್ಸ್ದು ಆನ್ಸರ್, ಇದು 3 ಥಿಂಗ್ಸ್, ಇದು 2 ಥಿಂಗ್ಸ್, ಬೋತ್ ದೀಸ್ ಥಿಂಗ್ಸ್ ಐ ಹ್ಯಾವ್ ಮೇಡ್ ಅ ಸಪ್ರೇಟ್ ಸ್ಪೆಷಲ್ ನೋಟ್ಸ್ ವೇರಿನ್ ಯು ಗೆಟ್ ಡಿಫ್ರೆಂಟ್ ಕ್ವಶನ್ಸ್ ಇನ್ ವಿಚ್ one question can be twisted and you get the answers of all these questions in that ನೋಟ್ಸ್ ಹೆಸರು ಏನಪ್ಪ ಅಂದರೆ ಲಿಟ್ರೇಚರ್ ಗನ್ ಶಾಟ್ ಇಂದ. ಇದು ಸ್ಪೆಷಲ್ ನೋಟ್ಸ್. ನೀವು ನನಗೆ ಕಮೆಂಟ್ ಮಾಡಬೇಕು, ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿದರೆ LGS ಅಂತ ಕಮೆಂಟ್ ಮಾಡಬೇಕು ನೀವು. ಐ ವಿಲ್ ಶೇರ್ ದಟ್ ಲಿಂಕ್ ವಿತ್ ಯು. ಓಕೆ, ದಿಸ್ ಇಸ್ ಆಲ್ ಅಬೌಟ್ ಫಸ್ಟ್ ಚಾಪ್ಟರ್. ಈಗ ಸೆಕೆಂಡ್ ಚಾಪ್ಟರ್ ಜಲ್ದಿ ಹೋಗೋಣ. ಈಸಿ ಇದೆ, 2D ಚಾಪ್ಟರ್. ಇದು ಚಾಪ್ಟರಲ್ಲಿ 4 ಮಾರ್ಕ್ ಕ್ವಶನ್ಸ್ ಕೇಳೋದು ತುಂಬ ಸ್ವಲ್ಪ ಚಾನ್ಸಸ್ ಜಾಸ್ತಿ ಇದೆ. ದೀಸ್ ಆರ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ನೀವು ಸ್ಕ್ರೀನ್ ಶಾಟ್ ತೊಗೊಂಡ್ಬಿಡಿ. ಓಕೆ, ಚಾಪ್ಟರ್ 3 ಇದನ್ನು ತುಂಬ ಈಸಿ. ನೋಡಿ, ಆನ್ ಚಿಲ್ಡ್ರನ್ ಕ್ವಶನ್ ಪೋಮ್ದಲ್ಲಿ ಫ್ರೀಕ್ವೆಂಟ್ಲಿ ಆಸ್ ಕ್ವಶನ್ಸ್ ಬರೀ 2. ದೀಸ್ 2 ಕ್ವಶನ್ಸ್ ದೇ ಆಸ್ಕ್ ಇನ್ ಡಿಫ್ರೆಂಟ್ ಸಾರ್ಟ್ಸ್ ಆಫ್ ಮೆಥಡ್ಸ್. ಇದು 2 ಕ್ವಶನ್ ನೀವು ಕಲ್ತಿದ್ರೆ ಎಲ್ಲ ನೀವು ಬರೀಬಹುದು. ಓಕೆ, ಇದು in what all different manner they can ask these questions. I have drafted all those types in my LGS notes. ನೀವು ಕಮೆಂಟ್ ಮಾಡಬೇಕು, ಕಳಿಸ್ತೀನಿ. ಚಾಪ್ಟರ್ 4 ಸ್ವಲ್ಪ ಡಿಫಿಕಲ್ಟ್ ಚಾಪ್ಟರ್. ಇದು ಯಾರು ಇಫ್ ಯು ಹ್ಯಾವೆಂಟ್ ಟಚ್ ದಿಸ್ ಚಾಪ್ಟರ್ ಟಿಲ್ ಹಿಯರ್, ದೆನ್ ಡೋಂಟ್ ಕಂಟಿನ್ಯೂ ಡೂಯಿಂಗ್ ಸೊ. ಸುಮ್ಮನೆ ಟಚ್ ಮಾಡಿಬಿದ್ದು. ಓಕೆ, ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದು. ನವಧಾನ್ಯ ಫಾರ್ಮ್ ಮೂವ್ಮೆಂಟ್, ಚಿಪ್ಕೋ ಮೂವ್ಮೆಂಟ್, ವೈಷ್ಣವಿ ದೇವಿದು ಡ್ರಾಮಾಟಿಕ್ ಮೂವ್ಮೆಂಟ್. ಸ್ವಲ್ಪ ಏನಾದರೂ ಎಕ್ಸಾಮ್ 2 ಅಲ್ಲಿ ಸ್ವಲ್ಪ ಈ ಚಾಪ್ಟರ್ ಟ್ರಿಕ್ಕಿ ಕೇಳಬೇಕು, ಸ್ವಲ್ಪ ಡಿಫಿಕಲ್ಟಿ ಇರ್ಬೋದು. ಅರ್ತ್ ಯೂನಿವರ್ಸಿಟಿಯಲ್ಲಿ ಕೇಳ್ತಾರೆ, ಇಲ್ಲಾಂದರೆ ಟೆಪು 1 ಬಗ್ಗೆ ಕೇಳ್ತಾರೆ. ಲೆಟ್ಸ್ ಗೋ ಟು ಚಾಪ್ಟರ್ 1 ಸನಿ ಮಾರ್ನಿಂಗ್. ಇದು ಸ್ವಲ್ಪ ಕಾಂಪ್ಲೆಕ್ಸ್ ಚಾಪ್ಟರ್. ಇಲ್ಲಿ ಎಕ್ಸಾಮ್ 2ಗೆ ಇದು ಕೇಳಬಹುದು, ರಿಪೋರ್ಟೆಡ್ ಸ್ಪೀಚ್. ವಿಲ್ ಟಾಕ್ ಅಬೌಟ್ ದಟ್ ಲೇಟರ್ ಆನ್. ಬಟ್ ಇದರಲ್ಲಿ ತುಂಬ ವೆರೈಟಿ ಕ್ವಶನ್ಸ್ ದೇ ಕ್ಯಾನ್ ಆಸ್ಕ್. ಆ್ಯಂಡ್ 4 ಮಾರ್ಕ್ಸ್ ಕ್ವಶನ್ 99% ಗ್ಯಾರಂಟಿ. ಈ ಚಾಪ್ಟರ್ದಿಂದ 4 ಮಾರ್ಕ್ ಕ್ವಶನ್ 99% ಗ್ಯಾರಂಟಿ. ಇಟ್ ಈಸ್ ಫಾರ್ ದ ಸ್ಟೂಡೆಂಟ್ಸ್ ಆರ್ ಏನಿಂಗ್ ಹೈ. ಐ ಅರ್ಜ್ ಯು ಟು ಲರ್ನ್ ಆಲ್ ದಿಸ್ ಕ್ವಶನ್ಸ್ ಆ್ಯಂಡ್ ಡೂ ಗೋ ಥ್ರೂ ದಿ ಟೆಕ್ಸ್ಟ್ at least once in all the chapters. That would definitely help. Reading the text, reading plus learning these questions will definitely fetch you out of it. Chapter 6 when you all tumba easy question. One question, uniqueness of the poet's love. They ask this in a different manner. Again, drafted all those different types in LGS notes. Ask for that in comment. 7 ಗಾರ್ಡ್ನರ್. ಇದೂ ನಾನು ಈಸಿ ಹೇಳ್ತೀನಿ, ಯಾಕೆಂದರೆ ಇದು ಒಂದು
ನೈಸ್ ಸ್ಟೋರಿ ಇದು, ಕರೆಕ್ಟ್ ಅಲ್ವಾ? ಇದು ನೈಸ್ ಸ್ಟೋರಿ. ನೀವು ಸ್ಟೋರಿ ಚೆನ್ನಾಗಿ ಅರ್ಥ ಮಾಡಿಕೊಂಡು ಇಷ್ಟು ಕ್ವಶನ್ಸ್ ರೆಫರ್ ಮಾಡಿದರೆ ಯು ಕ್ಯಾನ್ ಡೆಫಿನೆಟ್ಲಿ ಅಟೆಂಪ್ಟ್ ವಿಚ್ ಎವರ್ ಕ್ವಶನ್ ದೇ ಆಸ್ಕ್. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂದರೆ ಇದು ಮೂರಪ್ಪ, ಓದಲೇಬೇಕು ನೀವು. ರೈವರ್ಲಿ ಬಿಟ್ವೀನ್ ಬೋತ್ ಆಫ್ ದೆಮ್, ಆ್ಯಂಡ್ ದೆನ್ ಹೌ ಡಸ್ ದೇರ್ ರೈವರ್ಲಿ ಮೂವ್ ಟು ದಿ ಇನ್ವಿಸಿಬಲ್ ಡೊಮೇನ್, ಆ್ಯಂಡ್ ದ ಓಲ್ಡ್ ಮ್ಯಾನ್ಸ್ ಅರೈವಲ್, ವಾಟ್ ಇಂಪ್ಯಾಕ್ಟ್ ಇಟ್ ಹ್ಯಾಡ್ ಮೆನಿ ಚೇಂಜಸ್ ಇನ್ ದಿ ಇಲಸ್ಟ್ರೇಟ್ ಅಂತ ಇದು ಕ್ವಶನ್ಸ್ ಇದೆ. ಚಾಪ್ಟರ್ 8 ನೋಡೋಣ, ಟು ದಿ ಫುಡ್ ಫ್ರಮ್ ಇಟ್ಸ್ ಚೈಲ್ಡ್. ಇದನ್ನು ಐ ಕನ್ಸಿಡರ್ ದಿಸ್ ಚಾಪ್ಟರ್ ಈಸಿ. ಇದರಲ್ಲಿ 3 ಬೇಸಿಕ್ ಕ್ವಶನ್ಸ್ ಇದೆ, ಇದೇ ರಿಪೀಟೆಡ್ ಆಗಿ ಫ್ರೀಕ್ವೆಂಟ್ ಆಗಿ ಕೇಳ್ತಾ ಇರೋದು. ಲೆಟ್ಸ್ ಗೋ ಟು 9. ಐ ಬಿಲೀವ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್. ಆಲ್ದೋ ಸಮ್ ಫೀಲ್ ದಿಸ್ ಚಾಪ್ಟರ್ ಆಸ್ ಅ ಲಿಲ್ ಬಿಟ್ ಟ್ರಿಕಿ, ಬಟ್ ಸ್ಟಿಲ್ ಐ ಕನ್ಸಿಡರ್ ದಿಸ್ ಚಾಪ್ಟರ್ as easy. Tumba easy ಇದೆ. It's just the views which the person who is giving the interview, Borges, his views we are just learning and writing his views. Books alli about his mother, blindness, his views on poetry, bari ide irodu. But also learn these questions, but idu questions tumba ಜಾಸ್ತಿ important. 10 okay, chapter 10, heaven if you aren't there on earth. ನೋಡಿ ಇದನ್ನು ತುಂಬ ಈಸಿ ಚಾಪ್ಟರ್. ಇದು ಒಂದೇ ಒಂದು ಕ್ವಶನ್. ಹೌ ಡಸ್ ದ, ಅದಕ್ಕೆ ಈಸಿ, ಅದಕ್ಕೆ ಹಾಕಿದ್ದೀನಿ. ಯಾವ ಚಾಪ್ಟರ್ಲಿ ಈಸಿ ಹಾಕಿದ್ದೀನಿ, ಪಾಸಿಂಗ್ ಸ್ಟೂಡೆಂಟ್ಸ್ ಮಸ್ಟ್ ಗೋ ಥ್ರೂ ದೋಸ್ ಚಾಪ್ಟರ್ಸ್. ಓಕೆ, ಇದು ಒಂದು ಕ್ವಶನ್ ಬೇರೆ ರೀತಿಯಲ್ಲಿ ಕೇಳ್ತಾರೆ. ಡೂ ಟೇಕ್ ಸ್ಕ್ರೀನ್ ಶಾಟ್ಸ್. ನೆಕ್ಸ್ಟ್ ಚಾಪ್ಟರ್ 11, ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೂ ಟ್ರಾವೆಲರ್ಸ್. ಇದು ಜಾಗ ಇಲ್ಲ, ಅದಕ್ಕೆ ಈ ಥರ ಹಾಕಿದ್ದೀನಿ. ನೋಡಿ ಈ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್ ದೇರ್ ಆರ್ ಮಿಕ್ಸ್ಡ್ ರಿವ್ಯೂ. ಸ್ವಲ್ಪ ಡಿಫಿಕಲ್ಟ್ ಹೇಳ್ತಾರೆ, ಸ್ವಲ್ಪ ಈಸಿ ಹೇಳ್ತಾರೆ. ಬಟ್ ವೈ ಐ ಕನ್ಸಿಡರ್ ದಿಸ್ ಟು ಬಿ ಆಸ್ ಈಸಿ, ಬಿಕಾಸ್ ಚಿಕ್ಕ ಸ್ಟೋರಿಗಳು, ಸ್ವಲ್ಪ ಕಟಸಿ ಮೇಲೆ, ಸ್ವಲ್ಪ ಬೋಯಿಂಗ್ ಮೇಲೆ, ಸ್ವಲ್ಪ ಕಾರ್ ಡ್ರೈವ್ಸ್ ಮೇಲೆ, ಸ್ವಲ್ಪ ನಾರಾಜ್ಡಿ, ಚಿಕ್ಕ ಸ್ಟೋರೀಸ್. ಬಟ್ ಅ ಲಾಟ್ ಆಫ್ ಸ್ಟೋರೀಸ್ ಆರ್ ದೇರ್. ಅದಕ್ಕೆ ನೀವು ಇಷ್ಟು ಎಲ್ಲ ಕ್ವಶನ್ಸ್ ಓದಿದ್ರೆ ತುಂಬಾ ವಾಸಿ. ಬಟ್ ಅಟ್ಲೀಸ್ಟ್ ಲರ್ನ್ ದೀಸ್ 4 ಕ್ವಶನ್ಸ್. ಇದು ತುಂಬಾ ಇಂಪಾರ್ಟೆಂಟ್ ಇದು. ಓಕೆ, ಚಾಪ್ಟರ್ 12 ಹೋಗೋಣ. ಚಾಪ್ಟರ್ 12 ಸ್ವಲ್ಪ ಡಿಫಿಕಲ್ಟ್ ಇದು ಚಾಪ್ಟರ್. ಅದು ಸ್ವಲ್ಪ ಕಾಂಪ್ರಿಹೆನ್ಷನ್ ಎಬಿಲಿಟಿ ಇರಬೇಕು. ಬಟ್ ನೋ ವರೀಸ್, ಇಲ್ಲಿ 4 ಇಂಪಾರ್ಟೆಂಟ್ ಕ್ವಶನ್ಸ್ ಕೊಟ್ಟಿದ್ದೀನಿ. ತುಂಬಾ ಇಂಪಾರ್ಟೆಂಟ್, ತುಂಬ ಸರಿ ಕೇಳಿದ್ದಾರೆ. ಆ್ಯಂಡ್ ಸೆಕೆಂಡ್ ಪ್ರಿಯಾರಿಟಿ ಕ್ವಶನ್ಸ್, ಆಸ್ ಐ ಸೆಡ್, ಸ್ಕೋರಿಂಗ್ ಸ್ಟೂಡೆಂಟ್ ಮಸ್ಟ್ ಸಿ ಟು ದಿಸ್. ಆಮೇಲೆ ಚಾಪ್ಟರ್ 13, ವೇರ್ ದೇರ್ ಇಸ್ ಅ ವಿಲ್. ಸಿ ಗೈಸ್, ದೀಸ್ 3 ಕ್ವಶನ್ಸ್ ಆರ್ ದಿ ಮೋಸ್ಟ್ ರಿಪೀಟೆಡ್ ಒನ್. ಇಫ್ ಯು ಲರ್ನ್ ಆಲ್ ದೀಸ್ 3, ಸೇಫ್ ಅಸ್ ಟೆನ್ಷನ್ ಏನಿಲ್ಲ. ಬಟ್ ದೀಸ್ 2 ಅಗೇನ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ವಾಟರ್. ಇದರಲ್ಲಿನೂ ಅಷ್ಟೇ ಫಸ್ಟ್ ಪ್ರಿಯಾರಿಟಿ ಕ್ವಶನ್, ಸೆಕೆಂಡ್ ಪ್ರಿಯಾರಿಟಿ ಕ್ವಶನ್. ಸ್ಕ್ರೀನ್ಶಾಟ್ ತೊಗೊಂಡ್ಬೇಡಿ. ಆಮೇಲೆ ಇಫ್ ಯು ಟಾಕ್ ಅಬೌಟ್ ದಿ ಲಾಸ್ಟ್ ಪಾರ್ಟ್ ಆಫ್ ಲಿಟ್ರೇಚರ್, MCQs ಮತ್ತು 2 ಮಾರ್ಕ್ಸ್ ಬಗ್ಗೆ ನಾವು ಮಾತಾಡಿಲ್ಲ. ನಾನು ಹೇಳ್ತೀನಿ, ದೇ ಆರ್ 2 ಮೆಥಡಾಲಜೀಸ್. ಮೆಥಡಾಲಜಿ 1 ಇದು, ಮೆಥಡಾಲಜಿ 2 ಇದು. ಇದು ಏನಪ್ಪ, ಲರ್ನಿಂಗ್ MCQs ಆ್ಯಂಡ್ 2 ಮಾರ್ಕ್ಸ್ ಫ್ರಮ್ 3 ಮಾಡೆಲ್ ಕ್ವಶನ್ ಪೇಪರ್ಸ್, ಎಕ್ಸಾಮ್ 1 ಕ್ವಶನ್ ಪೇಪರ್, ಆಲ್ ಡಿಸ್ಟ್ರಿಕ್ಟ್ಸ್ ಪ್ರಿಪರೇಟರಿ ಕ್ವಶನ್ ಪೇಪರ್ಸ್. ಇದು ಏನಪ್ಪ ಅಂದರೆ, ಇದು 1 ಮೆಥಡಾಲಜಿ. ಅನದರ್ ಮೆಥಡಾಲಜಿ ವಿಚ್ ವೇಸ್ ಮೋರ್ ದೆನ್ ದಿಸ್ ಇಸ್ ಲರ್ನಿಂಗ್ MCQs ಆ್ಯಂಡ್ 2 ಮಾರ್ಕ್ಸ್ ಫ್ರಮ್ ದಿ ಡಿಪಾರ್ಟ್ಮೆಂಟ್ಸ್ ಕ್ವಶನ್ ಬ್ಯಾಂಕ್. ಓಕೆ, ಇದು ತುಂಬ ಇಂಪಾರ್ಟೆಂಟ್. ಲರ್ನಿಂಗ್ ಇದು ಫ್ರಮ್ ಆಲ್ ದಿ 14 ಚಾಪ್ಟರ್ಸ್, ಆಲ್ 14 ಚಾಪ್ಟರ್ಸಿಂದ ನೀವು ಡಿಪಾರ್ಟ್ಮೆಂಟ್ ಕ್ವಶನ್ ಬ್ಯಾಂಕ್ದಲ್ಲಿ MCQs 2 ಮಾರ್ಕ್ ಓದಿದ್ರೆ ಐ ಕ್ಯಾನ್ ಗ್ಯಾರಂಟಿ ಅಟ್ಲೀಸ್ಟ್ 5 to 6 MCQs ಆರಾಮ್ಸೆ ನೀವು ಆನ್ಸರ್ ಮಾಡ್ಬೋದು. ಆ್ಯಂಡ್ ದೇರ್ ಇಸ್ ಹೈ ಪ್ರಾಬಬಿಲಿಟಿ that will be attempting all the 3 required number of 2 mark questions also. This was all about literature. Okay guys, we are half the way done and still 40 marks to grammar ನೋಡಬೇಕು. 40 equal weightage ಇದೆ. 40 mark ಲಿಟ್ರೇಚರ್ಗೆ, 40 mark ಗ್ರಾಮರ್ಗೆ. ಆ್ಯಂಡ್ ಯು ನೋ ವಾಟ್, ಈಸಿ ಟಾಪಿಕ್ಸ್ 26 ಮಾರ್ಕ್ಸ್ಗೆ ಇದೆ. ಮಾಡರೇಟ್ ಆರ್ ಫಾರ್ ಜಸ್ಟ್ 9 ಮಾರ್ಕ್ಸ್ ಆ್ಯಂಡ್ ಚಾಲೆಂಜಿಂಗ್, ಇದು ಡಿಫಿಕಲ್ಟ್ ಇಲ್ಲ. ಇಟ್ಸ್ ಜಸ್ಟ್ ಲಿಲ್ ಚಾಲೆಂಜಿಂಗ್, ವಿಚ್ ಇಸ್ ಫಾರ್ 5 ಮಾರ್ಕ್ಸ್. ನಿಮಗೆ ಗೊತ್ತು ಏನು ಟಾಪಿಕ್ ಇದು ಅಂತ. ಲೆಟ್ಸ್ ಸ್ಟಾರ್ಟ್ ವಿತ್ ದ ಈಸಿ ಕ್ಯಾಟಗರಿ. ಈಸಿ ಕ್ಯಾಟಗರಿ ಫಸ್ಟ್ ನಾನು ಹಾಕ್ತೀನಿ ಕ್ವಶನ್ ನಂಬರ್ 11, ದಟ್ ಇಸ್ ರೈಟಿಂಗ್ ದಿ ರೈಟ್ ಫಾರ್ಮ್ ಆಫ್ ದಿ ವರ್ಡ್. ಆ್ಯಕ್ಚುಲಿ ಇದು ಪ್ಯಾಸಿವ್ ಫಾರ್ಮ್ ಆಫ್ ದಿ ವರ್ಬ್. ಓಕೆ, 98% ಇದೆ ಕೇಳೋದು. ಇದರಲ್ಲಿ ನಾನು ಸ್ವಲ್ಪ ಟ್ರಿಕ್ ಹೇಳ್ತೀನಿ ನಿಮಗೆ, ಏನು ಮಾಡಬೇಕು ಅಂತ ಇಲ್ಲಿ ನೋಟ್ ಮಾಡ್ಕೊಳ್ಳಿ. ಸಿ, ವಿಲ್ ಬಿ ಗಿವನ್ ಅ ಸ್ಟ್ರಕ್ಚರ್ಡ್ ಸ್ಮಾಲ್ ಪ್ಯಾರಾಗ್ರಾಫ್ ಲೈಕ್ ದಿಸ್ ವಿತ್ 3 blanks and having a answer in a different form in the bracket. ಇದು ಸ್ಟ್ರಕ್ಚರ್ ಕ್ವಶನ್. ಇದರಲ್ಲಿ ಫಾರ್ಮುಲಾ ಏನಪ್ಪ ಅಂದರೆ, ಸಿಂಪಲ್ ಫಾರ್ಮುಲಾ, WH ವರ್ಡ್ ಪ್ಲಸ್ ಪಾಸ್ಟ್ ಟೆನ್ಸ್, PT ಅಂದರೆ ಪಾಸ್ಟ್ ಟೆನ್ಸ್ ಆಫ್ ದಿ ವರ್ಡ್ ಗಿವನ್ ಇನ್ ದಿ ಬ್ರಾಕೆಟ್. ಇದು ನಮ್ಮ ಬೇಸಿಕ್ ಫಾರ್ಮುಲಾ. ಏನು ಮಾಡಬೇಕಪ್ಪ ಅಂದರೆ, ಫಸ್ಟ್ ಒಂದು WH ವರ್ಡ್ ತೊಗೊಳ್ಬೇಕು. ವಾಸ್, ಆ್ಯಕ್ಚುಲಿ ಕಂಪ್ಲೀಟ್ ಆಗಿದ್ದಿಲ್ಲ, ಒಂದು ರೆಫರೆನ್ಸ್ ಹೇಳ್ತೀನಿ. ವಾಸ್, ವೇರ್, ಬೇಸಿಕಲಿ ದೀಸ್ ಕೈಂಡ್ ಆಫ್ ವರ್ಡ್ಸ್ ವಿಲ್ ಟೇಕ್ ಫಸ್ಟ್ ಆ್ಯಂಡ್ ದೆನ್ ವಿಲ್ ರೈಟ್ ದಿ ಪಾಸ್ಟ್ ಟೆನ್ಸ್ ಆಫ್ ದಿ ಸೆಕೆಂಡ್ ವರ್ಡ್ ವಿಚ್ they have given in the bracket. For example, Pudukottai dash take by storm by 1500 female cyclists. W ಇಂದ ಏನು ಬರಬೇಕು? Obviously it is logically ಗೊತ್ತಾಗ್ಬಿಡುತ್ತಲ್ವಾ. It is was and then past tense of the word given in the bracket, in, taken, ಅಷ್ಟೇ. 1 marks ಬಿಟ್ಟೆ. ಇಷ್ಟು ಈಸಿ ಇದು. in similar style here will write where stunned, here will write was observed ಅಂತ. ಓಕೆ, ಈ ಥರದ್ದು ಸಿಂಪಲ್. ನಿಮಗೆ ಡಿಸ್ಕ್ರಿಪ್ಟಿವ್ ಡೀಟೇಲ್ ವೀಡಿಯೋ ಬೇಕಂದರೆ ಎಲ್ಲ ಗ್ರಾಮರ್ ಟಾಪಿಕ್ಸ್ದು, ಈಸಿ, ಮಾಡರೇಟ್, ಡಿಫಿಕಲ್ಟ್ ಏನೇನಿದೆ ಅದು ಎಲ್ಲ ಟಾಪಿಕ್ಸ್ದು ಇದು ಈಸಿ ಪ್ಯಾಸಿವ್ ವಾಯ್ಸ್ ಅಂತ ಆಗಿಬಿಟ್ಟು ಲಿಂಕ್ ಆಗಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಇದೆ. ಕಮೆಂಟ್ ಮಾಡೋದಕ್ಕೆ ಇದಕ್ಕೆ ಅವಕಾಶ ಇಲ್ಲ, ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಯು ಕ್ಯಾನ್ ಸಿ ಟು ದಟ್. ಓಕೆ, ಲೆಟ್ಸ್ ಮೂವ್ ಟು ದ ಅದರ್ ಟಾಪಿಕ್ಸ್. ದ ಸೆಕೆಂಡ್ ಟಾಪಿಕ್ಸ್, ಪ್ಲೀಸ್ ನೋಟ್ ಡೌನ್ ದಿಸ್ ಕ್ವಶನ್ ನಂಬರ್. ಓಕೆ, ಕ್ವಶನ್ ಎಸ್ಪೆಷಲಿ ಪಾಸಿಂಗ್ ಸ್ಟೂಡೆಂಟ್ಸ್ಗೆ ಇದು ಹುಡುಕಿ ನೀವು ಬರೀಬೇಕು. ಅಷ್ಟು ಈಸಿ ಟಾಪಿಕ್ಸ್ ಇದು, ಈಸಿ ಕ್ಯಾಟಗರಿಯಲ್ಲಿ. ದ ಸೆಕೆಂಡ್ ಕ್ವಶನ್ ಇನ್ ಈಸಿ ಇಸ್ ಪ್ರೊನೌನ್ಸ್, ಆಫನ್ ಆಲ್ಸೋ ಕಾಲ್ಡ್ ಆಸ್ ಪ್ರೊನಾಮಿನಲ್ಸ್. ಇದು ಏನಪ್ಪ ಅಂದರೆ, ಒಂದು ಪ್ಯಾಸೇಜ್ ಕೊಟ್ಟಿದ್ದಾರೆ, ಆಮೇಲೆ ದಿಲ್ ಗಿವ್ ಯು ಮ್ಯಾಚ್ ದ ಫಾಲೋವಿಂಗ್ಸ್. ಇದು ಒಂದು ಟ್ರಿಕ್ ಹೇಳ್ತೀನಿ. ಏನಪ್ಪ ಅಂದರೆ, ಯು ಜಸ್ಟ್ ಹ್ಯಾವ್ ಟು ಸಿ ದಿ the preceding term which is given for us as the question. For example, just read out the first for reference. It was late evening, everything was getting dark. I, Joseph, was going home and had rarely gone a long or two when I saw a huge glare. ನೋಡಿ, ಐ ಅಂದರೆ ಇಲ್ಲಿ ಹೇಳಿದ್ದಾರೆ, ಐ ಜೋಸೆಫ್ ಅಂತ. ಸೊ ಐ ಏನು ಬರುತ್ತೆ, ಜೋಸೆಫ್. ಯು ಶುಡ್ ಮ್ಯಾಚ್ ಲೈಕ್ ದಿಸ್, ಬಟ್ ರಾದರ್ ಯು ಶುಡ್ ಟೇಕ್ ಡೌನ್ ದ ಕ್ವಶನ್ ಅಂಡ್ ರೈಟ್, ಬಟ್ ರೆಪ್ರೆಸೆಂಟೇಷನ್ ಮಾಡಿ ತೋರಿಸ್ತಾರೆ. ಲೆಟ್ ಅಸ್ ಡೀಲ್ ವಿತ್ ಅನದರ್ ಥಿಂಗ್. ಸಾ ಹ್ಯೂಜ್ ಗ್ಲೇರ್, ವಿಚ್ ನಮ್ಮ ಸೆಕೆಂಡ್ ಕ್ವಶನ್ ಇಲ್ಲಿ ನೋಡಿ, ಬಿ ವಿಚ್ ಅಂತ. ಸೂನ್ ಪ್ರಿಸೀಡಿಂಗ್ ಏನಿದೆ ಅದೇ ಫಾರ್ಮುಲಾ ಇದು. ಸೂನ್ ಪ್ರಿಸೀಡಿಂಗ್, ವಿಚ್ ಇದ್ದು ಸೂನ್ ಪ್ರಿಸೀಡಿಂಗ್ ಅಂದರೆ ಮುಂಚೆ, ವಿಚ್ ಇಸ್ ದ ಸೂನ್ ಪ್ರಿಸೀಡಿಂಗ್ ಟರ್ಮ್ ಹ್ಯೂಜ್ ಗ್ಲೇರ್, ದಟ್ ಇಸ್ ದ ಆನ್ಸರ್. ಎಲ್ಲಿದೆ? ಐ. ವಿಚ್ಗೆ ಐ ಸಿಗುತ್ತೆ. ಇನ್ ಸಿಮಿಲರ್ ಫ್ಯಾಷನ್ ಯು ರೈಟ್ ಆಲ್ ದಿ ಆನ್ಸರ್ಸ್ ಫಾರ್ ದಿಸ್. ತುಂಬ ಈಸಿ, 5 ಮಾರ್ಕ್ಸ್ ಸಿಗುತ್ತೆ. ಕ್ವಶನ್ ನಂಬರ್ 13 ನೋಟ್ ಮಾಡಿ ಇಟ್ಕೊಂಡ್ಬಿಡಿ. ಹುಡುಕಿ ನೀವು ಕ್ವಶನ್ ಪೇಪರಲ್ಲಿ ಇದು ನಾಳೆ ಬರೀಬೇಕು. ದೆನ್ ಅನ್ಸೀನ್ ಪ್ಯಾಸೇಜ್, ಅನ್ಸೀನ್ ಪ್ಯಾಸೇಜ್ ಏನೇನು ಹೇಳ್ತಾರೆ, ಬಟ್ ಓವರ್ ಕಾಂಪ್ರಿಹೆನ್ಸಿವ್ ಪ್ಯಾಸೇಜ್ ಎಲ್ಲ ಒಂದೇ. ಕ್ವಶನ್ ನಂಬರ್ 30, ಇದಕ್ಕೆ ನಿಮಗೆ ಆಪ್ಷನ್ ಕೊಡ್ತಾರೆ. 1 is ಕಾಂಪ್ರಿಹೆನ್ಸಿವ್ ಪ್ಯಾಸೇಜ್ ಲೈಕ್ ದಿಸ್, ಆ್ಯಂಡ್ ಆರ್ ಕೊಟ್ಬಿಟ್ಟು ಅನದರ್ ಪೋಮ್ ದಿಲ್ ಗಿವ್ ಪೋಯಮ್. ಬಟ್ ಐ ವುಡ್ ಸಜೆಸ್ಟ್ ಯು ಡೋಂಟ್ ಗೋ ವಿತ್ ಪೋಯಮ್ ಆಸ್ ಯು ಆರ್ ದಟ್ ಫೆಮಿಲಿಯರ್ ವಿತ್ ಇಟ್. ಸೊ ಇದನ್ನೇ ಬರೀಲಿ, ತುಂಬ ಈಸಿ ಇರುತ್ತೆ. ಒಂದೆರಡು ಕ್ವಶನ್ ಸ್ವಲ್ಪ MCQ ಪ್ರಕಾರ, ಇಲ್ಲಂದರೆ
ಗ್ರಾಮರ್ ಬೇಸ್ ಕ್ವಶನ್ಸ್ ಕೇಳ್ತಾರೆ, ಅದನ್ನು ತುಂಬ ಈಸಿ ಇರುತ್ತೆ. ಸ್ವಲ್ಪ ಲಾಜಿಕ್ ಹಾಕಿದ್ರೆ ವಿಲ್ ಡೆಫಿನೆಟ್ಲಿ ಗೆಟ್ ಆನ್ಸರ್. ಲೆಟ್ಸ್ ಸಿ ಟು ದ ಫೋರ್ತ್ ಟಾಪಿಕ್, ನೋಟ್ ಮೇಕಿಂಗ್. ಕ್ವಶನ್ ನಂಬರ್ 33 ಫ್ಲೋ ಚಾರ್ಟ್ನ ಹೇಳ್ತಾರೆ, 2 ಮಾರ್ಕ್ಸ್ದಲ್ಲಿ ಕೇಳಿದರೆ ತುಂಬ ಈಸಿ ಇದು. ಏನಿದೆ ಒಂದು ಟ್ರಿಕ್ ನಾನು ಹೇಳ್ತೀನಿ, ಇದಕ್ಕೆ ದೇರ್ ಇಸ್ ನೋ ನೀಡ್ ಆಫ್ ಟ್ರಿಕ್, ಬಟ್ ಸ್ಟಿಲ್ ಏನು ಮಾಡಬೇಕು ಅಂದರೆ ಯು ಹ್ಯಾವ್ ಟು ಗೋ ಸೈಮಲ್ಟೇನಿಯಸ್ಲಿ. ಇದು ಓದಬೇಕು. ಐ ಶೋ ಯು. ಸಿ, ಟ್ರೈನ್ ಡಾಗ್ಸ್ ವಿತ್ ದೇರ್ ಇನ್ಕ್ರೆಡಿಬಲ್ ಸೆನ್ಸ್, ವಿತ್ ದೇರ್ ಇನ್ಕ್ರೆಡಿಬಲ್. ನೋಡಿ ಇಲ್ಲಿ ಡ್ಯಾಶ್ ಇದೆ, ಇನ್ಕ್ರೆಡಿಬಲ್ ಕಂಟಿನ್ಯೂ ಆಗ್ತಿದೆ. ಇದಕ್ಕೆ ಆನ್ಸರ್ ಇಲ್ಲಿ 1 ಇದೆ ಅಲ್ಲ, ಆನ್ಸರ್ ಏನು? ಸೆನ್ಸ್ ಆಫ್ ಸ್ಮೆಲ್ ಅಂತ ಬರೀಬೇಕು. ಆಮೇಲೆ ಕಂಟಿನ್ಯೂ ಆಗ್ತಿದೆ, ಹೆಲ್ಪ್ ಅಂತ ಇದೆ. ನೋಡಿ ಇಲ್ಲಿ ಹೆಲ್ಪ್ ಬಂದಿದೆ, ಹೆಲ್ಪ್ ಪೊಲೀಸ್. ಇನ್ ಟ್ರ್ಯಾಕಿಂಗ್ ಕ್ರಿಮಿನಲ್ಸ್, ಇದು ಆನ್ಸರ್ ಟು ಟ್ರ್ಯಾಕಿಂಗ್ ಕ್ರಿಮಿನಲ್ಸ್ ಇಲ್ಲಿ ಬರಬೇಕು. ರೆಸ್ಕ್ಯೂ ಅಂತ ಇದೆ, ರೆಸ್ಕ್ಯೂ ಆದಮೇಲೆ ಬರೀ ಪೀಪಲ್ ಇದೆ, ಇಲ್ಲಿ ಯು ಹ್ಯಾವ್ ಟು ರೈಟ್ ಬರೀ ಪೀಪಲ್. ಹೆಲ್ಪ್ ಟು ಫೈಂಡ್ ಬಾಂಬ್ಸ್ ಆ್ಯಂಡ್ ಡ್ರಗ್ಸ್, ಇಲ್ಲಿ ಬಾಂಬ್ಸ್ ಆ್ಯಂಡ್ ಡ್ರಗ್ಸ್ ಬರಬೇಕು. ಆ ಥರ ಎಲ್ಲ ಆನ್ಸರ್ ಕ್ವಶನ್ಸ್ ಇದೇ ಪ್ರಕಾರ ಇರೋದಿಲ್ಲ. ದೇ ಮೈಟ್ ಬಿ ಲಿಟಲ್ ಟ್ವಿಸ್ಟ್ ಅಂಡ್ ಟರ್ನ್, ಬಟ್ ಓವರ್ ಐಡಿಯಾ ಇಸ್ ದ ಸೇಮ್. ಈಗ ಫಿಫ್ತ್ ಟಾಪಿಕ್, ಲೆಟರ್ ಆ್ಯಂಡ್ ರೆಸ್ಯೂಮೆ ಟುಗೆದರ್ ಯು ಹ್ಯಾವ್ ಟು ರೈಟ್. ವೆರಿ ಈಸಿ ಟಾಪಿಕ್, ಕ್ವಶನ್ ನಂಬರ್ 36A. ಇದ್ರ ಜೊತೆಗೆ ಬೇರೆ ಟಾಪಿಕ್ ಇದೆ, ಅದು ಬೇಡ ಸ್ಪೀಚ್ ರೈಟಿಂಗ್. ಯು ಗೋ ವಿತ್ ದಿಸ್. ಐ ಹ್ಯಾವ್ ಪಿನ್ಡ್ ಡೀಟೇಲ್ ವಿಡಿಯೋ ಫಾರ್ ಆಲ್ ದಿ ಗ್ರಾಮರ್ ಟಾಪಿಕ್ಸ್ ಆಸ್ ಡಿಸ್ಕಸ್ ಬಿಫೋರ್. ದೆನ್ ಸಿಕ್ಸ್ತ್ ಟಾಪಿಕ್, ಡೈಲಾಗ್ ರೈಟಿಂಗ್, ಕ್ವಶನ್ ನಂಬರ್ 35. ಇದು 3 ಮಾರ್ಕ್ಸ್ಗೆ ಇರುತ್ತೆ. 3 ಮಾರ್ಕ್ಸ್ಗೆ ಇರುತ್ತೆ. ಇದನ್ನು ತುಂಬ ಈಸಿ. ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ರೀಡ್ ದ ಕಂಟೆಕ್ಸ್ಟ್ ಗಿವನ್ ಇನ್ ದ ಬ್ರಾಕೆಟ್. 2 ಫ್ರೆಂಡ್ಸ್ ಮೀಟ್ ಅಟ್ ಅ ಬುಕ್ ಶಾಪ್. ನೀವು ಕಂಡಿಡಬೇಕು, ಇದು ಫಾರ್ಮಲ್ ಕನ್ವರ್ಸೇಷನ್, ಇನ್ಫಾರ್ಮಲ್ ಕನ್ವರ್ಸೇಷನ್ ಅಂತ. 2 ಫ್ರೆಂಡ್ಸ್ ಟಾಕಿಂಗ್ ಟು ಈಚ್ ಅದರ್ ಇಸ್ ಆಲ್ವೇಸ್ ಅ ಇನ್ಫಾರ್ಮಲ್ ಕನ್ವರ್ಸೇಷನ್, ರೈಟ್? ಇಲ್ಲಿ ಡ್ಯಾಶ್ ಗ್ರೀಟಿಂಗ್ ಅಂದಿದೆ, ಹೈ ಅಂತ ಬರೀಬಹುದು, ಹೆಲೋ ಅಂತ ಬರೀಬಹುದು. ಫೈನ್, ಹೈ, ಹೌ ಯು? ಫೈನ್. ಆರ್ ಯು ಬೈಯಿಂಗ್ ಬುಕ್ಸ್ ಅಂತ ಕೇಳ್ತಾ ಇದ್ದಾರೆ. ಎಸ್, ಐ ಆಮ್ ಬೈಯಿಂಗ್ ಬುಕ್ಸ್ ಅಂತ. ಡಿಡ್ ಯು ಫೈಂಡ್ ದಮ್? ಸೊ ದೇ ಆರ್ ಟಾಕಿಂಗ್, ದೇ ಆರ್ ರೆಫರಿಂಗ್ ಟು ಪರ್ಟಿಕ್ಯುಲರ್ ಬುಕ್ ಅಂತ. ಇಲ್ಲಿ ಏನು ಬರೀಬಹುದು? ಎಸ್ ಕಮ ಆಗ್ಬಿಟ್ಟು ಐ ಆಮ್ ಲುಕಿಂಗ್ ಔಟ್ ಫಾರ್ ಶೇಕ್ಸ್ಪಿಯರ್ಸ್ ಬುಕ್ ಅಂತ ಇಲ್ಲಿ ಆಗಬಹುದು. ಆಮೇಲೆ ಡಿಡ್ ಯು ಫೈಂಡ್ ದಮ್? ಎಸ್, ಐ ಫೌಂಡ್ ದಮ್. ಇಲ್ಲಂದ್ರೆ ಏನು? ಈ ಥರದ್ದು ಸಿಂಪಲ್. ಯು ಹ್ಯಾವ್ ಟು ಜಸ್ಟ್ ಯು ಜಸ್ಟ್ ಪುಟ್ ಇನ್ ಯೋರ್ ಸೆಲ್ಫ್ ಇನ್ ದೀಸ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಯೋಚನೆ ಮಾಡಿ ನೀವು ಏನು ಆನ್ಸರ್ ಹೇಳ್ತಿದ್ದೀರಾ ಈ ಸಂಭಾಷಣೆಯಲ್ಲಿ, ಅದೇ ಬರೀಬೇಕು. ಆಲ್ ಸಾರ್ಟ್ಸ್ ಆಫ್ ರಿಲೆವೆಂಟ್ ಆನ್ಸರ್ ವಿಲ್ 100% ವಿಲ್ ಅಕ್ಸೆಪ್ಟ್. ಆಮೇಲೆ ಎಕ್ಸ್ಪ್ರೆಷನ್ಸ್ ಅಂತ ಇದೆ, ಇದು ಮಾಡರೇಟಲ್ಲಿ ಆಗಿದ್ದೀನಿ, ಆಲ್ದೋ ಇಟ್ ಇಸಂಟ್ ವೆರಿ ಡಿಫಿಕಲ್ಟ್. ನೋಡಿ, ಫಸ್ಟ್ ಏನು ಮಾಡಬೇಕು, ಯು ಹ್ಯಾವ್ ಟು ರೀಡ್ ದೀಸ್ 3 ಎಕ್ಸ್ಪ್ರೆಷನ್ಸ್ ಗಿವನ್ ಆ್ಯಂಡ್ ಯು ಹ್ಯಾವ್ ಟು ಫೈಂಡ್ ದ ಮೀನಿಂಗ್. ಯು ಹ್ಯಾವ್ ಟು ಫಿಗರ್ ಔಟ್ ದ ಮೀನಿಂಗ್ ಆಫ್ ದೀಸ್ ಎಕ್ಸ್ಪ್ರೆಷನ್ಸ್. ವೆಲ್ ವರ್ಸ್ಡ್ ಅಂದರೆ ಅ ಪರ್ಸನ್ ಹೂ ಇಸ್ ಎಕ್ಸ್ಪರ್ಟ್ ಇನ್ ಸಮಥಿಂಗ್. ಎಕ್ಸಾಂಪಲ್, ಇಫ್ ಐ ಟೆಲ್ ಐ ಆಮ್ ವೆಲ್ ವರ್ಸ್ಡ್ ಇನ್ ಟೀಚಿಂಗ್ ಅಂದರೆ ನನಗೆ ಟೀಚಿಂಗ್ ತುಂಬ ಚೆನ್ನಾಗಿ ಬರುತ್ತೆ, ನಾನು ತುಂಬ ಕ್ಲಿಯರ್ ಇದ್ದೀನಿ, ಕನ್ಫ್ಯೂಷನ್ ಇಲ್ಲ ಅಂತ. ಇನ್ನು ಫಿಕ್ಸ್ ಅಂದರೆ ಕನ್ಫ್ಯೂಷನ್. ಈ ಥರದ್ದು ಯು ಶುಡ್ ಜಸ್ಟ್ ಗೋ ಥ್ರೂ ಆ್ಯಂಡ್ ದೆನ್ ವಾಟ್ ಯು ಹ್ಯಾವ್ ಟು ಸ್ಟಾರ್ಟ್ ರೀಡಿಂಗ್ ದಿಸ್ ಪ್ಯಾರಾಗ್ರಾಫ್. ಇಲ್ಲಿ ಒಂದು ತೋರಿಸ್ತೀನಿ ನೋಡಿ. ಶರಣ್ ವಾಂಟೆಡ್ ಟು ಪರ್ಚೇಸ್ ಅ ಮೊಬೈಲ್ ಫೋನ್. ಹಿಸ್ ಫ್ರೆಂಡ್ಸ್ ಗೇವ್ ಮೆನಿ ಸಜೆಷನ್ಸ್. He couldn't decide. Many suggestions couldn't decide ಅಂದರೆ ಏನು? ಕನ್ಫ್ಯೂಷನ್. He was dash in a fix. In a fix ಅಂದರೆ ಹೇಳಿದ್ರೆ ಕನ್ಫ್ಯೂಷನ್ ಸ್ಟೇಟ್ಗೆ, ಡಿಫಿಕಲ್ಟ್ ಸಿಚುವೇಷನ್ಗೆ ಇನ್ ಅ ಫಿಕ್ಸ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಏನು ಬರಬೇಕು? He was in a fix. His mother asked him to speak to his aunt as she was well versed. She was expert in that. So her mother told her to speak with her aunt in the matters of mobile phone. Mobile phone matter expert ಇದ್ದಾನೆ, ವೆಲ್ ವರ್ಸ್ಡ್ ಇದ್ದಾನೆ. ಈ ಥರದ್ದು ಎಕ್ಸ್ಪ್ರೆಷನ್ಸ್ ತುಂಬ ಈಸಿ ಇರುತ್ತೆ. ಅಟ್ಲೀಸ್ಟ್ ಒನ್ ಅಮಂಗ್ ದಿಸ್ 2 ಬ್ಲಾಂಕ್ಸ್ ತುಂಬ ಈಸಿ ಇರುತ್ತೆ. ಅನದರ್ ಬ್ಲಾಂಕ್ಗೆ 2 ಆಪ್ಷನ್ದಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಇದು ಇದ್ರ ಬಗ್ಗೆ. ಸೆಕೆಂಡ್, ಲಿಂಕರ್ಸ್ದಲ್ಲಿ ಹ್ಯಾವ್ ಟು ಸಿ ಟು ದಿ ಲಾಜಿಕಲ್ ಸೀಕ್ವೆನ್ಸ್ ಆ್ಯಂಡ್ ಹಿಯರ್ ದರ್ ಆರ್ ಅ ಲಾಟ್ ಆಫ್ ಟಾಪಿಕ್ಸ್. ಆಲ್ದೋ ಐಲ್ ಬಿ ಗಿವಿಂಗ್ ಯು ಔಟ್ ದ ಲಿಂಕ್ಸ್, ಡಿಸ್ಕ್ರಿಪ್ಟಿವ್ ಲಿಂಕ್ಸ್ ಕೊಟ್ಟಿದ್ದೀನಿ. ಇದು ಮಾಡರೇಟಲ್ಲಿ 4 ಮಾರ್ಕ್ಸ್. ಆರ್ ಇಟ್ಸ್ ಬೆಟರ್ ದಟ್ ಯು ಅಟೆಂಪ್ಟ್ ಬೋತ್ ದಿಸ್ ಥಿಂಗ್. ಯಾವುದರಲ್ಲಿ ಜಾಸ್ತಿ ಮಾರ್ಕ್ಸ್ ಇದೆ ಅದು ಕನ್ಸಿಡರ್ ಮಾಡ್ತಾರೆ. ಆಮೇಲೆ ಮಾಡರೇಟಲ್ಲಿ ಲಾಸ್ಟ್ ಇದು ರೀರೈಟಿಂಗ್ ಅಥವಾ ಎರರ್ಸ್. ಇದನ್ನು ಸೇಮ್ ತುಂಬ ಈಸಿ. ಪಾಸಿಟಿವ್ ಸೆಂಟೆನ್ಸ್, ನೆಗೆಟಿವ್ ಕ್ವಶನ್ ಟ್ಯಾಗ್ ಏನಿದೆ, ದ ಫಾರ್ಮರ್ಸ್ ಹ್ಯಾವ್ ಟೇಕನ್ ಟು ಆರ್ಗಾನಿಕ್ ಫಾರ್ಮಿಂಗ್ ಏನು ಬರುತ್ತೆ? ಹೆವೆಂಟ್ ಡೇ ಇಲ್ಲಿ ಬರುತ್ತೆ. ಯು ಹ್ಯಾವ್ ಟು ಸರ್ಚ್ ಫಾರ್ ದ ವರ್ಡ್ಸ್ ವಿಚ್ ಕ್ಯಾನ್ ಬಿ ಆನ್ಸರ್ಡ್ ಇನ್ ಅ ಕ್ವಶನ್ ಟ್ಯಾಗ್. ಇಲ್ಲಿ ನೆಕ್ಸ್ಟ್ ಕ್ವಶನ್ ಇದು ಮಾಡಬೇಕು, WH ಅಥವಾ ಡೂ ಕ್ವಶನ್ ಮಾಡಬೇಕು. ದ ಅಂಡರ್ಲೈನ್ಡ್ ವರ್ಡ್ ಏನಿದೆ ಅದು. ಇದೆಲ್ಲ ವೀಡಿಯೋಸ್ ಆಗಿದ್ದೀನಿ ನೋಡಿ. ಲಾಸ್ಟ್ ಚಾಲೆಂಜಿಂಗ್ ಅಂತ ಆಗಿದ್ದೀನಿ, ರಿಪೋರ್ಟೆಡ್ ಸ್ಪೀಚ್ 5 ಮಾರ್ಕ್ ಟಾಪಿಕ್ ಇದು, 5 ಮಾರ್ಕ್. ಇದಕ್ಕೆ ಅರ್ಥ ಮಾಡುವುದಕ್ಕೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇದೆ. ಆ್ಯಂಡ್ ಟು ಪ್ರಾಕ್ಟೀಸ್ ಕ್ವಶನ್ ಬ್ಯಾಂಕ್ ಏನಿದೆ, ಸ್ವಲ್ಪ 15 to 20 ಕ್ವಶನ್ಸ್ ಇದೆ. ಯು ಪ್ರಾಕ್ಟೀಸ್ ಆಲ್ ದೋಸ್ ವಿಲ್ ಬಿ ರಿಯಲಿ ಡನ್ ವಿತ್ ದಿಸ್. ತುಂಬ ಪ್ರಾಕ್ಟೀಸ್ ಆಗಿಬಿಡುತ್ತೆ. ಲಾಸ್ಟ್ಲಿ ಬಿಫೋರ್ ಎಂಡಿಂಗ್ ದಿಸ್ ವಿಡಿಯೋ ಐ ಹ್ಯಾವ್ ಸಮಥಿಂಗ್ ವೆರಿ ಇಂಪಾರ್ಟೆಂಟ್ ಟು ಟೆಲ್. ಬಟ್ ಬಿಫೋರ್ ದ್ಯಾಟ್ ಲೆಟ್ ಮಿ ಟೆಲ್ ಯು, ಈ ಥರದ್ದು ಸೆಕೆಂಡ್ PUC ಎಕ್ಸಾಮ್ 2 ಬಿಸ್ನೆಸ್ ಸ್ಟಡೀಸ್ದು ಆ್ಯಂಡ್ ಅಕೌಂಟೆನ್ಸಿ ವಿಡಿಯೋಸ್ ಸೂನ್ ಚಾನಲಲ್ಲಿ ಅಪ್ಲೋಡ್ ಆಗುತ್ತೆ. ಸೊ ಅದಕ್ಕೆ ನೀವು ಬರೀತಾ ಇದ್ದೀರಾ ಅಂದರೆ ಇದು 2 ಎಕ್ಸಾಮ್ಸ್, ಡೂ ಸಬ್ಸ್ಕ್ರೈಬ್. ಆ್ಯಂಡ್ ಇಫ್ ಯು ವಾಂಟ್ ವಿಡಿಯೋಸ್ ಆನ್ ಬೇಸಿಕ್ ಮ್ಯಾಥ್, ಹಿಂದಿ, ಸ್ಟ್ಯಾಟಿಸ್ಟಿಕ್ಸ್, ದೆನ್ ಯು ಹ್ಯಾವ್ ಟು ಕಮೆಂಟ್ ಬಂದರೆ ನೋಡೋಣ, ಆಗಿದ್ರೆ ಮಾಡ್ತೀನಿ. ಬಟ್ ಬಿಸ್ನೆಸ್ ಸ್ಟಡೀಸ್ ಅಕೌಂಟೆನ್ಸಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಓಕೆ, ಸೊ ಮೇನ್ ಥಿಂಗ್ ನಿಮಗೆ ಅದು ನೋಟ್ಸ್ ಬೇಕು. ಆನ್ಸರ್ಸ್ ಎಲ್ಲ 14 ಚಾಪ್ಟರ್ಸ್ ಕ್ವಶನ್ಸ್ ಏನು ಡಿಸ್ಕಸ್ ಮಾಡಿದೆ, ಆ 14 ಚಾಪ್ಟರ್ಸ್ದು ನಿಮಗೆ ನೋಟ್ಸ್ ಬೇಕಪ್ಪ ಅಂದರೆ ಕಮೆಂಟ್ ಮಾಡಿ LGS ಅಂತ ನಾನು ನೋಟ್ಸ್ ಲಿಂಕ್ ಕಳಿಸ್ತೀನಿ. ಓಕೆ ಗೈಸ್, ಸೊ ವಿತ್ ದಿಸ್ ನೋಟ್ ಲೆಟ್ ಮಿ ಎಂಡ್ ದಿಸ್ ವಿಡಿಯೋ. ಇಫ್ ಯು ಫಾಲೋ ಆಲ್ ದಿಸ್ ಟಿಪ್ಸ್, ಐ ಆಮ್ ಡ್ಯಾಮ್ ಶೋರ್ ದಟ್ ಯು ಗೋನ್ score the best possible marks. Thank you for watching this entire video on PUC Made Easy YouTube channel. I said Saad, signing off. Tata, bye bye.